ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದಾಗ ಒಂದು ಸುದ್ದಿ ಓಡಾಡಕತ್ತೈತಿ. ಯಾರಿಗೆ ಗೊತ್ತೈತನ್ರಿ? ಎಲ್ಲರೂ ಪಿಸು ಪಿಸು ಮಾತಾಡಕತ್ತಾರ ಅಷ್ಟೇ. ಆದ್ರೆ ಸುದ್ದಿ ಸಾರಾಂಶ ನಿಮಗೆ ಗೊತ್ತಾಗಬೇಕಲ್ಲ. ಆ ಸುದ್ದಿ ಸಾರಾಂಶ ಏನು ಅನ್ನೋದು ನಾ ಹೇಳ್ಬೇಕಲ್ಲ. ನೋಡ್ರಿ, ಬೆಳಗಾವಿ ಜಿಲ್ಲಾದಾಗ ಒಬ್ಬ ಇಂಥ ಹಿರಿಯ ರಾಜಕಾರಣಿ ಇದ್ದರು. ಆ ರಾಜಕಾರಣಿ ಇವತ್ತು ನಾವು ನೀರಾವರಿ ಸೌಲಭ್ಯ ಬೆಳಗಾವಿ ಜಿಲ್ಲಾದಾಗ ಎಲ್ಲಿ ನೋಡಕತ್ತೇವೋ ಅದಕ್ಕೆ ಆಧಾರ ಸ್ತಂಭ ಅವರ ಆಶೀರ್ವಾದದಿಂದ ಇವತ್ತು ನಾವು ನೀರಾವರಿ ಸೌಲಭ್ಯ ನೋಡತ್ತೇವೆ. ಲಕ್ಷಾಂತರ ಹೆಕ್ಟೇರ್ ಜಮೀನಿಗೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಾಜ್ಯಸಭಾ ಸದಸ್ಯ ಸ್ಥಾನ ಮಾಡೋ ಸಲುವಾಗಿ 10-12 MP ಗಳನ್ನ ಒಂದೇ ವಿಮಾನದಾಗ ತೆಗೆದುಕೊಂಡು ಹೋಗಿ ಪಾರ್ಲಿಮೆಂಟ್ದಾಗ ರಾಜ್ಯಸಭಾ ಸದಸ್ಯ ಮಾಡಿದಂಥ ಕರ್ನಾಟಕದ ಹುಲಿ ಅತ್ತಾರ, ರಾಯಬಾಗದ ಹುಲಿ ಅತ್ತಾರ. ಯಾರು ಗೊತ್ತಾತನ್ರಿ? ಗೊತ್ತಾಗಿರ್ಬೇಕಿಲ್ಲ. ರಾಯಬಾಗ್ ಹುಲಿ ಮತ್ತು ಕರ್ನಾಟಕ ಹುಲಿ ಅಂದ್ರೆ ಪಟ್ನ ನೀವು ವಿಚಾರ ಮಾಡಿರ್ಬೇಕು. VL ಪಾಟೀಲ್ ರೀ, ಅಬಾಜಿ ಅಂತಾರೆ ಅವ್ರಿಗೆ. VL ಪಾಟೀಲ್ ಅವ್ರಿಗೆ ಭಾಳ ಚಾಣಾಕ್ಷ ರಾಜಕಾರಣ, ಯಾರಿಗೂ ತೊಂದರೆ ನೋವು ಮಾಡಲ್ದಂಥ ರಾಜಕಾರಣ. ಮುಖ್ಯಮಂತ್ರಿ ಸ್ವಲ್ಪರಾಗುತ್ತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರ ನಿರ್ಲಕ್ಷ್ಯ ಧೋರಣದಿಂದ ಅದನ್ನು ಶೇಡು ತೀರಿಸೋ ಸಲುವಾಗಿ ಶೆಡ್ ಹೊಡೆದ ಸಿದ್ದು ನ್ಯಾಮಗೌಡಗೆ ಆರಿಸ್ತಂದ್ರು. ರಾಮಕೃಷ್ಣ ಹೆಗಡೆಗೆ ಸೋಲಿಸಿರು. ನಿಮಗೆ ಗೊತ್ತೈತಿ ಇತಿಹಾಸ. ಬಾಗಲಕೋಟದ ಸ್ವತಃ VL ಪಾಟೀಲ್ ಬಾಗಲಕೋಟದಾಗ ಹೋಗಿ ನಿತ್ತ ತಮ್ಮ ಜನಾಂಗನ ಒಂದ ಗ್ರೌಂಡ್ನಾಗ ಹಾಕಿ ನಂಬರ್ ಹಚ್ಚಿ ಓಟ್ ಹಾಕಿಸಿದಂಥ ವ್ಯಕ್ತಿ. ಇವತ್ತು ಇತಿಹಾಸ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಿಕ್ಷಣ ಸಂಸ್ಥೆಗಳದಾವ ನೋಡ್ರಿ. ಅವರು VL ಪಾಟೀಲ್ರು ಅವ್ರ ಮಕ್ಕಳು MLC ಅದಾರ, ಮಾಜಿ MP ಅದಾರ, ಬ್ಯಾರಿಸ್ಟರ್ ಅದಾರ, ಎಂತಿಂಥ ಉದ್ಯೋಗಗಳನ್ನ ಮಾಡ್ತಾರ, ಶಿಕ್ಷಣ ಸಂಸ್ಥೆಗಳು ತೆಗೆದಾರ. ಅದನ್ನೆಲ್ಲ ನೋಡ್ರಿ. ಆದರೆ ಇವತ್ತು ನಾ ಏನು ಸುದ್ದಿ ತೊಗೊಂಬಂದನ, ಆ VL ಪಾಟೀಲ್ರದೊಂದು ಕೆಲವು ಇನ್ನೂ ಕನಸುಗಳಿದ್ದು ರೀ. ಆ ಕನಸುಗಳು ನನಸು ಮಾಡೋ ಸಲುವಾಗಿ ಅವ್ರ ಮೊಮ್ಮಗಳು ಇವತ್ತು ಆ ಕಡೆ ಕೇಳ್ದಾಳ ನೋಡ್ರಿ. ಭಾಳ ಸುದ್ದಿ ಹೇಳಕತ್ತಾನೆ. ಇದನ್ನು ಭಾಳ ಚಂದ ಸುದ್ದಿ. ಕರ್ನಾಟಕ ಇವತ್ತು ನೋಡ್ಬೇಕು ಇದನ್ನು. ಮತ್ತು ರಾಯಬಾಗ ತಾಲೂಕು ಮತ್ತು ಬೆಳಗಾವಿ ಜಿಲ್ಲೆ ಇವತ್ತು ರಾಜಕಾರಣಕ್ಕೆ ಹೆಣ್ಮಗಳನ್ನು ಭಾಳ ಅಪಾರವಾದ ಕೊಡುಗೆ ಕೊಟ್ಟಾರ. ಅದರ ಸಲುವಾಗಿ VL ಪಾಟೀಲ್ ಮೊಮ್ಮಗಳ ಈಗ ಕಾಗವಾಡ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಸಲುವಾಗಿ ಶಾಸಕಾಗಿ 2023ಕ್ಕೆ ವಿಧಾನಸಭಾ ಕಾಲಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅಲ್ಲಿ ಪ್ರತಿ ಮತದಾರ ಮಾತಾಡಕತ್ತಾರ. ಪೂರ್ಣಿಮಾ ಅಕ್ಕ ಅಮರಸಿಂಹ ಪಾಟೀಲ್ ಅವರ ಮಗಳು VL ಪಾಟೀಲರ ಮೊಮ್ಮಗಳು ಕೆಲವು ಕನಸುಗಳಿದ್ದು. VL ಪಾಟೀಲರ ಕನಸು ಕಾಗವಾಡ ಮತದಾರ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು. ಅವರು MLA ಆಗಿದ್ದರು, ಮಂತ್ರಿ ಆಗಿದ್ದರು, ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದರು, ಕಂದಾಯ ಸಚಿವ ಸಹಿತ ಇದ್ದರು. ಇಂಥ ಒಂದು ದೊಡ್ಡ ವ್ಯಕ್ತಿಯ ಮೊಮ್ಮಗಳು ಈಗ ಕಾಗವಾಡ ಕ್ಷೇತ್ರದಿಂದ ಯಾವ ಪಕ್ಷದಿಂದ ಚುನಾವಣೆಗೆ ನಿಲ್ತಾರೆ ಅನ್ನೋದು ಇನ್ನೂ ನಿಗೂಢೈತಿ. ಆ ಗುಟ್ಟು ಮಾತ್ರ ಬಿಚ್ಚಿಕೊಟ್ಟಿಲ್ರಿ. ಯಾಕಂದ್ರೆ BJP ಅವರು ಕರೆಯತ್ತಾರ ರೀ, ಕಾಂಗ್ರೆಸ್ದವರು ಕರೆಯತ್ತಾರ, JDSದವರು ಕರೆಯತ್ತಾರ, ಕರ್ನಾಟಕ ರಾಷ್ಟ್ರ ಪಕ್ಷದವರು ಸಹಿತ ಇಂಥ ಪದವೀಧರ ಉನ್ನತ ಸ್ಥಾನದಾಗ ಯಾರ್ಯಾರು ವಿದ್ಯೆ ಕಲ್ತಾರಲ್ಲ ಅಂಥವ್ರನ್ನ ಕರ್ನಾಟಕ ರಾಷ್ಟ್ರ ಪಕ್ಷ ಹುಡುಕ್ಯಾಡಕತ್ತೈತ್ರಿ. ಅವರು ಸಹಿತ ಕರಿಬೋದು. ಪೂರ್ಣಿಮಾ ಅಮರಸಿಂಗ್ ಪಾಟೀಲ್ರನ್ನ ತಂದೆ ನೋಡ್ರಿ, ಬ್ಯಾರಿಸ್ಟ್ರ, ಪ್ರತಿಯೊಂದು ರಾಜಕಾರಣದಾಗ ತಲ್ಲೀನದವ್ರ. ಮೊಟ್ಟ ಮೊದಲ ಪ್ರಥಮ ಬೆಳಗಾವಿ ಜಿಲ್ಲಾ ಪರಿಷತ್ತದ ಅಧ್ಯಕ್ಷರಾದಂಥ ಅಮರಸಿಂಗ್ ಪಾಟೀಲ್ ವಿದೇಶದಿಂದ ಬಂದ ತಕ್ಷಣ, ವ್ಯಾಸಂಗ ಮುಗಿದ ತಕ್ಷಣ ಬೆಳಗಾವಿ ಜಿಲ್ಲಾ ಪ್ರಥಮ ಅಧ್ಯಕ್ಷ ಆದಂಥ ಅಮರಸಿಂಗ್ ಪಾಟೀಲ್ಗೆ ಆ ಗೌರವ ಸಲ್ಲಬೇಕು. ಅಂಥ ಅವರ ಮಗಳಾದಂಥ ಪೂರ್ಣಿಮಾ ಅಮರಸಿಂಗ್ ಪಾಟೀಲ್ ಇನ್ನು ಕಾಗವಾಡ ಕ್ಷೇತ್ರದಾಗ ಯಾವ ಪಕ್ಷದಿಂದ MLA ಆಗ್ತಾರೋ ಇನ್ನು ಕಾದು ನೋಡ್ಬೇಕು. ಕಾಗವಾಡ ಮತದಾರ ಕ್ಷೇತ್ರ ಏನು ನಿಮ್ಮ ಅಭಿಪ್ರಾಯ ಅದಾವ ತಿಳಿಸ್ಬೇಕು. ಯಾಕಂದ್ರೆ ಪೂರ್ಣಿಮಾ ಅಮರಸಿಂಗ್ ಪಾಟೀಲ್ ಉನ್ನತ ವ್ಯಾಸಂಗ ಮಾಡಿದವರು, ಪ್ರತಿಯೊಂದು ಭಾಷೆಯಲ್ಲಿ ತಲ್ಲೀನರಾದವರು, ವಿದ್ಯೆ ಬಾಳಿನ ಬೆಳಕು ಅಂತ ಅನೇಕ ಶಿಕ್ಷಣ ಸಂಸ್ಥೆಗಳ ರೂವಾರಿ ಆದಂಥ ಪೂರ್ಣಿಮಾ ಅಮರಸಿಂಗ್ ಪಾಟೀಲ್ ಶಾಸಕರಾದ್ರೆ ಬೆಳಗಾವಿ ಜಿಲ್ಲೆಗೆ ಈಗ ಏನಾಗತ್ತೈತಿ ಗೊತ್ತೈತೇನ್ರಿ? ಬೆಳಗಾವಿ ಜಿಲ್ಲಾದಾಗ ಇದೊಂದು ಹೇಳ್ತಾನೆ ಕೇಳ್ರಿ. ಈಗ ಕರ್ನಾಟಕ ರಾಜ್ಯದಾಗ ಶಿಕ್ಷಣ ಯಾರು ಉನ್ನತ ಹೊಂದ್ಯಾರ ಅವರೆಲ್ಲ ರಾಜಕಾರಣಾಗಿ MLA ಆಗ್ಬೇಕನ್ನಾಕತ್ತಾರ ರೀ. ಅದು ನಿಜಕ್ಕೂ. ಯಾಕಂದ್ರೆ ಆಸಾಮ್ ಗಣಪರಿಸಿದಾಗ ನಾ ಹಿಂದಿಗಲೇ ಒಂದು 4-5 ವಿಡಿಯೋ ಹೇಳೇನ್ರಿ. ಪ್ರಫುಲ್ ಕುಮಾರ್ ಮಹಾಂತ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾರಣ ಏನು ಗೊತ್ತೈತನ್ರಿ? ಇಂಜಿನಿಯರಿಂಗ ಇನ್ನೂ 1 ವರ್ಷ ಇತ್ತು ರೀ ಪ್ರಫುಲ್ ಕುಮಾರ್ ಮಹಾಂತದ. ಹಿಂಗೆ TV ನೋಡ್ಕೋತ ನಾವು ಯಾಕೆ ರಾಜಕಾರಣ ಸೇರಬಾರ್ದು ಅಂತೇಳಿ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳನ್ನ ತೊಗೊಂಡ ಆಸಾಮ್ ಗಣಪರಿಷತ್ ಅಂತೇಳಿ ಒಂದು ಸಂಘ ಕಟ್ಕೊಂಡ MLA ಸ್ಥಾನಕ್ಕೆ ನಿಂತರ. ಬಹುಮತ ಬತ್ರಿ. ಆಸಾಮ್ ಗಣಪರಿಷತ್ದಾಗ ಪ್ರಫುಲ್ ಕುಮಾರ್ ಮಹಾಂತ್ ಮುಖ್ಯಮಂತ್ರಿ ಆಗಿಬಿಟ್ಟ. ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ ಕ್ಲೀನ್ ಕೊಡ್ಬೇಕಂತೇಳಿ ಮಾಡೋಕೆ ಹೋದ. ಆದ್ರೆ ಭ್ರಷ್ಟ ರಾಜಕಾರಣ ಹೆಂಗಾಗಿತ್ತು ಗೊತ್ತೈತಿಲ್ಲ ನಿಮ್ಗೆ. ಆದ್ರೆ ಒಂದೇ ಸಲ ಸರ್ಕಾರ ಬತ್ತು, ಆಮೇಲೆ ಮುಂದೆ ಬರಲಿಲ್ಲ ರೀ. ಯಾಕಂದ್ರೆ ಅವರು ಸತ್ಯಕ್ಕಾಗಿ ಹೋರಾಡೋರಲ್ಲ. ಹಂಗೆ ಬ್ಯಾರಿಸ್ಟರ್ ಅಮರಸಿಂಗ್ ಪಾಟೀಲ್ ಸುಪುತ್ರಿ ಪೂರ್ಣಿಮಾ ಅಮರಸಿಂಗ್ ಪಾಟೀಲ್ ಕಾಗವಾಡ ಮತದಾರ ಕ್ಷೇತ್ರದಿಂದ
MLAಗೆ ನಿಂದ್ರಾಕ ತಯಾರಿ ನಡೆಸ್ಯಾರ. ಇನ್ನು ಮತದಾರ ಅಲ್ಲಿ ಅವ್ರು ಏನು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ತಿಳಿಸ್ಬೇಕಿರಲ್ಲ. ಯಾವ ಪಕ್ಷದಿಂದ ಅವ್ರು ನಿಂದಿರಬೇಕು, ಯಾವ ಪಕ್ಷದಿಂದ ನಿಂತರ ನಾವು ಆರಿಸಿ ತರ್ತೇವೆ ಅನ್ನೋದು ಕಾಗವಾಡ ಮತದಾರ ಕ್ಷೇತ್ರ ಹೇಳ್ಬೇಕು. ಈಗ ಬೆಳಗಾವಿ ಜಿಲ್ಲಾದಾಗ ನೋಡ್ರಿ, ಆಂಜಲಿ ಅಕ್ಕ ಅದಾರ, ಲಕ್ಷ್ಮಿ ಅಕ್ಕ ಅದಾರ, ಶಶಿಕಲಾ ಅಕ್ಕ ಅದಾರ, ಪ್ರಿಯಾಂಕಾ ಅಕ್ಕ, ಪೂರ್ಣಿಮಾ ಅಕ್ಕ. ನಮ್ಮ ಬೆಳಗಾವಿ ಜಿಲ್ಲಾದಾಗ ಈಗ ಕರ್ನಾಟಕದಾಗ ಹೆಚ್ಚು ಮಹಿಳೆಯರನ್ನ MLA ಕೊಡುವಂಥ ಕ್ಷೇತ್ರ ಅಂದ್ರೆ ಬೆಳಗಾವಿ ಜಿಲ್ಲಾ ಅಂತ ಎಲ್ಲರೂ ಹೇಳಕತ್ತಾರೆ. ಈಗ ನೋಡ್ರಿ, ಲೀಲಾವತಿ ಆರ್ ಪ್ರಸಾದು ಇಲ್ಲಿಂದ ಬಂದರು, ಅನಸೂಯ ಪಾಟೀಲ್ MLC ಇಲ್ಲಿಂದಾಗಿದ್ದರು. ಎಂತೆಂಥ ಮಹಾನ್ ವ್ಯಕ್ತಿಗಳು ಇಲ್ಲಿಂದ ಆಗ್ಯಾರ. ರತ್ನಮಾಲಾ ಸವನೂರು ಕೇಂದ್ರ ಮಂತ್ರಿ ಆಗಿದ್ದರು ನೋಡ್ರಿ. ಶಕುಂತಲಾ ಚೌಗಲೆ ಶಾಸಕಿಯಾಗಿದ್ದರು. ಎಲ್ಲ ಇತಿಹಾಸ ಗೊತ್ತಿರ್ಬೇಕ್ರಿ. ನಮ್ಮ ಬೆಳಗಾವಿ ಜಿಲ್ಲೆ ಇತಿಹಾಸ ಹೆಂಗೆ ಎಲ್ಲೆಲ್ಲಿ ತಿರುವು ಪಡಿತೈತಿ. ಇವತ್ತು ರಾಷ್ಟ್ರ ರಾಜಕಾರಣದಾಗೂ ಬೆಳಗಾವಿ ಜಿಲ್ಲಾ ಕೊಡುಗೆ ಕೊಟ್ಟೈತಿ, ಕರ್ನಾಟಕಕ್ಕೂ ಕೊಡುಗೆ ಕೊಟ್ಟೈತಿ. ಅದಕ್ಕೆ ಪೂರ್ಣಿಮಾ ಅಮರ್ ಸಿಂಗ್ ಪಾಟೀಲ್ ಸಮಾಜ ಸೇವೆ ಮಾಡೋ ಸಲುವಾಗಿ ಮುಂದೆ ಬರಾಕತ್ತಾರ. ಅದಕ್ಕೆ ಜನ ಭಾಳ ಅವ್ರಿಗೆ ಬೆಂಬಲ ಕೊಡಾಕತ್ತಾರ. ಈಗ ಅವರು ಆಯ್ದ ಫೋಟೋ ಸಮಾಜ ಸೇವೆ ಮಾಡ್ಕೊತ ಬಂದಾರಲ್ಲ ಅವ್ರು ಮೊದಲಿಂದನೂ. ಕೊರೋನಾದಾಗ ನೋಡ್ರಿ, ಸಣ್ಣ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ದಾಗ ಎಷ್ಟು ಹೋರಾಟ ಮಾಡ್ಯಾರ. ಪ್ರತಿಯೊಂದು ಅವ್ರ ಫೋಟೋಗಳನ್ನ ಹಾಕಾಕತ್ತೀನಿ ನೋಡ್ರಿ. ಯಾಕಂದರೆ ಬ್ಯಾರಿಸ್ಟರ್ ಅದಾರ, ಅವರಪ್ಪ ಸಲಹೆ ಸೂಚನೆ ಕೊಡೋಕೆ ಭಾಳ ಶಾಣೆ ಅದಾರ. ಅವ್ರು MPನೂ ಇದ್ದರು. ಅನೇಕ ಕೇಂದ್ರ ಸಮಿತಿದಾಗ ಪಾರ್ಲಿಮೆಂಟ್ ಹೌಸ್ನಾಗ ಅವರಿಗೆ ಸದಸ್ಯ ಕಮಿಟಿಯಾಗೂ ತೊಗೊಂಡಿದ್ರು. ಯಾಕಂದರೆ ಬ್ಯಾರಿಸ್ಟರ್ ಕಡಿಮೆ ಆರಿಸಿ ಬರ್ತಾರಲ್ಲ. ಕರ್ನಾಟಕದಾಗ ಬ್ಯಾರಿಸ್ಟರ್ ಇಬ್ಬರೇ ಇರ್ಬೋದ್ರಿ ನನಗೆ ಅನಿಸಿದ ಮಟ್ಟಿಗೆ, SM ಕೃಷ್ಣ ಮತ್ತು ಅಮರ್ ಸಿಂಗ್ ಪಾಟೀಲ್. ಉಳಿದಿದ್ದು ಮಹಾರಾಷ್ಟ್ರಕ್ಕೆ ಒಬ್ಬರಿದ್ರಿ, ಅಂತೂಲಿ ಅವ್ರು ಅಬ್ದುಲ್ ರೆಹಮಾನ. ಆಮೇಲೆ ಬ್ಯಾರಿಸ್ಟರ್ ಜಿನ್ನಾ ಇದ್ದರು, ಬ್ಯಾರಿಸ್ಟರ್ CV ರಾಮಣ್ಣ ಇದ್ರು ಕಾಣುತ್ತೆ. ಈಗ ಅಸಾವುದ್ದೀನ್ ಓವೈಸಿ ಇಂಥವ್ರೆಲ್ಲ ಕೆಲವ್ರು ಅದಾರ. ಬ್ಯಾರಿಸ್ಟರ್ ಆಗ್ಬೇಕಾದ್ರೆ ಅದು ಹಣೆ ಬರಬೇಕ್ರಿ. ಬೆಳಗಾವಿ ಜಿಲ್ಲಾದಾಗ ಮೊಟ್ಟ ಮೊದಲ ಬ್ಯಾರಿಸ್ಟರ್ ಅಂತಿನ್ನ ಅಮರ್ ಸಿಂಗ್ ಪಾಟೀಲ್ ಇರಬೇಕು. ಅಂಥವ್ರ ಮಗಳು ಇವತ್ತು ಪೂರ್ಣಿಮಾ ಸಮಾಜ ಸೇವೆ ಮುಖಾಂತರ ಜನರ ಸೇವೆ ಮಾಡಕ್ಕೆ ಹೊಂಟಾರ. ತಮ್ಮ ಅಜ್ಜನ ಕನಸುಗಳನ್ನು ನನಸು ಮಾಡೋ ಸಲುವಾಗಿ ನೀರಾವರಿ ಯೋಜನೆಗಳಿಗೆ ಏನೇನು ಹಾಕಿಕೊಟ್ಟಿದ್ರು ಅದನ್ನೆಲ್ಲ ಇವತ್ತು ಮಾಡೋ ಸಲುವಾಗಿ ಆ ಹೆಣ್ಮಗಳ ಪಣ ತೊಟ್ಟಾಳ. ಹಂಗಾದ್ರೆ ಪೂರ್ಣಿಮಾ ಅಕ್ಕಾಗ ನೀವು ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ, ನಾವು ಆರಿಸಿ ತರ್ತೇವೆ ಅಂಥೇಳಿ, ಯಾವ ಪಕ್ಷದಿಂದ ಆರಿಸಿ ತರ್ತೀರಿ ಅನ್ನೋದ ನೀವು ಅವ್ರಿಗೆ ಒಂದು ಲೈಕ್ ಕೊಡ್ರಿ. ನಮ್ಮ ನಂಬರ್ 1 ಚಾನಲ್ ಶೇರ್ ಮಾಡಿರಿ. ನಂಬರ್ 1 ಚಾನಲ್ದಾಗ ನಿಮ್ಮದು ಏನು ಅನಿಸಿಕೆ ಐತಿ ಪೂರ್ಣಿಮಾ ಅಕ್ಕ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ದಾಗ ನಿಮ್ಮ ಅನಿಸಿಕೆ ತಿಳಿಸ್ರಿಪ್ಪ. ಮತ್ತು ಪೂರ್ಣಿಮಾ ಅಕ್ಕಂದು ಮತ್ತೊಂದು ಸುದ್ದಿ ತೊಗೊಂಬರ್ತನೋ. ನಮಸ್ಕಾರ ರೀಪ್ಪ.